ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ನಾವು. ನೋಡಿರಿ, ನಮ್ಮದು 1947 ಆಯಿತು, ಅದು ಹೆಚ್ಚು 1945 ಅದು ಕಮ್ಯುನಿಸ್ಟ್ ದೇಶ ಆಯಿತು ಚೈನಾ. ಇವತ್ತು ಪ್ರತಿ ವರ್ಷವೂ $1 ಟ್ರಿಲಿಯನ್ ಗಳಿಸಿದ್ರೆ ಅವರು. ಹೀಗಾಗಿ ಎಲ್ಲರಿಗೂ ಉದ್ಯೋಗ ಅಲ್ಲೇ, ಎಲ್ಲರಿಗೂ ಉದ್ಯೋಗ ಇಲ್ಲಂತಲ್ಲ, ಬಡತನ ಇಲ್ಲ ಅಂತ ಹೇಳೋದಲ್ಲ. ಆದರೂ ಇವತ್ತು ನಮ್ಮಲ್ಲಿ ತಿಂತದ್ದಲ್ಲ, ಮ್ಯಾನುಫ್ಯಾಕ್ಚರ್ದಾಗ ಅಗದಿ ಮುಂದದ, ಅಮೇರಿಕದ ಮುಂದದ. $24 ಟ್ರಿಲಿಯನ್ ಆದಾಯ ಅಮೇರಿಕದಿದ್ದರೆ ಇವರು $18 ಟ್ರಿಲಿಯನ್ ಚೈನಾದದ. ಅತ್ಯಂತ ಹಿಂದುಳಿದ ದೇಶ ಇದು. ಇವತ್ತು ಆಗೋದು ಕಾರಣ ಏನಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗ, ಮ್ಯಾನುಫ್ಯಾಕ್ಚರಿಂಗ್. ಹಂಗೆ ನಮ್ಮಲ್ಲಿ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದ್ರೆ ನಾವು ಕನ್ಸ್ಟ್ರಕ್ಟಿವ್ ಆಗಿ ನಮ್ಮ ಸರ್ಕಾರ ಯಾವುದೂ ಇರಲಿ, ನೆಹರೂರಿಂದ ಹಿಡಿದು ಇವತ್ತು ಮೋದಿಯವರೆಗೆ, ಕೆಂಗಾಲ್ ಹನುಮಂತಯ್ಯರನ್ನ ಹಿಡ್ಕೊಂಡು ಇವತ್ತು ಸಿದ್ದರಾಮಯ್ಯನವರೆಗೆ, ಇವರೆಲ್ಲರೂ ಕೇವಲ ಇವತ್ತು ಎಂಥದ್ದು ಬಂದು ನಮ್ಮ ಚರ್ಮ ರಕ್ಷಣೆ, ನಾವು ಹೆಂಗೆ ಬೆಳಿಬೇಕು, ನಾವು ರಾಜಕೀಯ ಹೆಂಗೆ ಬೆಳಿಬೇಕು ಅನ್ನೋದು ವಿಚಾರ ಇದ್ದ ವಿನಃ ನಮ್ಮ ಉದ್ಯೋಗ ಸೃಷ್ಟಿ ಹೆಂಗೆ ಮಾಡಬೇಕು, ಪ್ರತಿಭೆಗೆ ಮುಟ್ಲಿಕ್ಕೆ ಸಾಧ್ಯತೆ, ಕೃಷಿ ರಂಗದಾಗ ಸಾಧ್ಯತೆನೋ ಇಲ್ವೋ, ನಾವು ಟೆಕ್ನಿಕಲ್ ಆಗಿ ಸೌಂಡ್ ಇದ್ದೀವ, ಅಮೇರಿಕಾದಷ್ಟು ನಾವು ಟೆಕ್ನಿಕಲ್ ಮುಂದೆ ಇರಲಿಕ್ಕೆ ಸಾಧ್ಯತೆನ, ತಾಂತ್ರಿಕವಾಗಲಿ ಮತ್ತೇನೋ ಆಗಲಿ, ಇವೆಲ್ಲ ವಿಚಾರ ಮಾಡಬೇಕಾಗಿದೆ. ನಾವು ಸಂಶೋಧನೆ ದುಡ್ಡು ಖರ್ಚು ಮಾಡೋದಿಲ್ಲ, ಎಜುಕೇಷನ್ಗೆ 2% ಖರ್ಚು ಮಾಡ್ತೀವಿ, ಮುಂದೆ ಅದರ ಸಂಶೋಧನೆ ಮತ್ತು ಅದಕ್ಕೆ ಕೊಟ್ಟೆ ಖರ್ಚು ಇಲ್ಲ ಅಂದ್ರೆ ಒಟ್ಟಿಲ್ಲ 1% 2% ಖರ್ಚು ಮಾಡ್ತೀವಿ. ಮತ್ತು ನಮ್ಮ ಸಂಶೋಧಕರು ಬರ್ರಿ, ಜ್ಞಾನರೇ ಬರ್ರಿ ಅಂದ್ರೆ ಹೆಂಗೆ ಬರ್ತಾರೆ ರೀ ಅವ್ರಿಗೆ ನಾವು ಫ್ರೀ ಎಜುಕೇಷನ್ ಮಾಡಬೇಕಾಗಿದೆ. ಯಾಕಲ್ಲ, ನಮ್ಮ ದೇಶ ಕಟ್ಟೋ ಸಲುವಾಗಿ. ಈ ದೇಶ ಕಟ್ಟಬೇಕು, ಸಂಪತ್ತು ಸಾಕಷ್ಟು ಅದ ನಮ್ಮ ದೇಶದಲ್ಲಿ. ಅದು ಈ ದಕ್ಷಿಣ ಏಷ್ಯಾದ ಎಲ್ಲ ದೇಶಗಳಲ್ಲಿ ಅದು ಸಂಪತ್ತು ಸಾಕಷ್ಟು ಅದ, ನೈಸರ್ಗಿಕ ಸಂಪತ್ತು ಸಾಕಷ್ಟು ಅದು. ಅದನ್ನು ಉಪಯೋಗ ಮಾಡ್ಕೊಳ್ಳುವಂಥ ಬುದ್ಧಿವಂತಿಕೆ ನಮಗೆ ಬೆಳೆಸ್ತಾ ಇಲ್ಲ. ಶಿಕ್ಷಣ ನಮಗೆಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಥರ್ಡ್ ವರ್ಲ್ಡ್ ಅಂತ ಕರಿತೀವಲ್ಲ, 3ನೇ ಜಗತ್ತು, ಅತ್ಯಂತ ಬಡ ದೇಶಗಳು, ಇನ್ನೂ ಬಡವಾಗ್ತಾನೆ ಹೊರಟಿದ್ದೀವಿ ನಾವು.